ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಕರ್ನಾಟಕದಲ್ಲಿ ಈಗ ಹೈಕಮಾಂಡ್ನಿಂದ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬರಕ್ಕೆ ಹೇಳುವಂಥದ್ದು, ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಈಗ ಕರ್ನಾಟಕದಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟು ಹಾಕಿದೆ. ಡಿ ಕೆ ಶಿವಕುಮಾರ್ ಪಟ್ಟಿಯೋ ಅಥವಾ ಸಿದ್ದರಾಮಯ್ಯನವರ ಪಟ್ಟಿಯೋ, ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ, ಯಾರ ಪಟ್ಟಿಗೆ ಇಲ್ಲಿ ಮನ್ನಣೆ ಸಿಗುತ್ತೆ? ಇದೇ ವಾರ ಸಿಗಲಿದೆ ಸಂಪುಟದ ಒಂದು ಕ್ಲಿಯರ್ ಪಿಕ್ಚರ್. ನಮಗೆ ಸಂಪುಟ ಪುನರ್ರಚನೆಯ ವಿಚಾರವಾಗಿ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಪಟ್ಟಿಯೋ ಅಥವಾ ಸಿದ್ದರಾಮಯ್ಯನವರ ಪಟ್ಟಿಯೋ, ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ, ಯಾರ ಪಟ್ಟಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇದೇ ವಾರದಲ್ಲಿ ಸಿಗಲಿದೆ ಸಂಪುಟದ ಕ್ಲಿಯರ್ ಪಿಕ್ಚರ್. ಈಗಾಗಲೇ ಡಿ ಕೆ ಶಿವಕುಮಾರ್ ಸಂಪುಟವನ್ನ ಸೇರಿದ್ದಾರೆ 13 ಸಚಿವರು. ನಾಳೆ ದೆಹಲಿ ಫ್ಲೈಟ್ ಅನ್ನು ಹತ್ತಲಿದ್ದಾರೆ. ವಿದೇಶದಿಂದ ಜುಲೈ 4ಕ್ಕೆ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ. ಹಾಗಾಗಿ ಮಾಜಿ ಸಿಎಂ ಹಾಗೂ ಸಿಎಂ ಇಬ್ಬರು ದೆಹಲಿಗೆ ಪ್ರವಾಸ ಬೆಳೆಸಲಿದ್ದಾರೆ. 2 ದಿನಗಳಲ್ಲಿ ಸಚಿವ ಸಂಪುಟ ಒಂದು ಫೈನಲ್ ಪಟ್ಟಿ ರೆಡಿ ಆಗುತ್ತೆ. ಈಗಾಗಲೇ ಸಂಪುಟ ವಿಸ್ತರಣೆಯ ಸುಳಿವನ್ನ ಸಿಎಂ ನೀಡಿದ್ದಾರೆ. ರಾಹುಲ್ ಗಾಂಧಿಯ ಜೊತೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದಾರೆ. 20 ಸ್ಥಾನಗಳಿಗೆ ಬರೋಬ್ಬರಿ 80ಕ್ಕೂ ಹೆಚ್ಚು ಶಾಸಕರಿಂದ ಲಾಬಿಯನ್ನು ನಡೆಸಲಾಗ್ತಾ ಇದೆ. ಇರುವಂಥದ್ದು 20 ಶಾಸಕರ ಒಂದು ಖಾಲಿ ಇರುವಂಥದ್ದು. ಆದರೆ ಇಲ್ಲಿ ಆಕಾಂಕ್ಷಿಗಳಿರುವಂಥದ್ದು 80 ಶಾಸಕರಿದ್ದಾರೆ. 20 ಸಚಿವ ಸ್ಥಾನಕ್ಕೆ 80 ಜನ ಇದ್ದಾರೆ ಆಕಾಂಕ್ಷಿಗಳು. ಇದೇ ವಾರ ಸಿಗಲಿದೆ ಸಂಪುಟದ ಕ್ಲಿಯರ್ ಪಿಕ್ಚರ್. ನಾಳೆ ದೆಹಲಿ ಫ್ಲೈಟ್ ಅನ್ನ ಹತ್ತಲಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ವಿದೇಶದಿಂದ ಜುಲೈ 4ಕ್ಕೆ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ. 2 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್. ಈಗಾಗಲೇ ಸಂಪುಟ ವಿಸ್ತರಣೆಯ ಸುಳಿವನ್ನ ಸಿಎಂ ಈಗ ನೀಡಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಚರ್ಚೆಯನ್ನ ನಡೆಸಲಿದ್ದಾರೆ. 20 ಸ್ಥಾನಗಳಿರುವಂಥದ್ದು ಸಚಿವ ಸ್ಥಾನ. ಆದರೆ ಬರೋಬ್ಬರಿ ಇಲ್ಲಿ 80 ಶಾಸಕರಿಂದ ಲಾಬಿ ಮಾಡಲಾಗ್ತಾ ಇದೆ. ಇನ್ನು ಮಾಜಿ ಸಚಿವರಲ್ಲೇ ಪೈಪೋಟಿ ಶುರುವಾಗಿದೆ. ದಿನೇಶ್ ಗುಂಡೂರಾವ್ ಕೂಡ ಈ ಒಂದು ಪೈಪೋಟಿಯಲ್ಲಿರುವಂಥದ್ದು. HK ಪಾಟೀಲ್, ಜಮೀರ್ ಅಹಮದ್, ಚಾಮರಾಜಪೇಟೆಯ ಚಲುವರಾಯಸ್ವಾಮಿ ಹಾಗೂ ನಾಗಮಂಗಲ ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, BR ತಿಮ್ಮಾಪುರ ಹಾಗೂ HC ಮಹದೇವಪ್ಪ, ಇವರೆಲ್ಲರೂ ನೋಡಿ ಮಾಜಿ ಸಚಿವರು ಇರುವಂಥದ್ದು. ಇವರಲ್ಲೇ ಈಗ ಸಚಿವ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗಿದೆ. ಯಾರಿಗೆ ಹೈಕಮಾಂಡ್ ಇಲ್ಲಿ ಮಣೆ ಹಾಕತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಮಾಜಿ ಸಚಿವರಿಂದ ಈಗ ಸಾಕಷ್ಟು ಪೈಪೋಟಿ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಅವರು. ಈ ಬಾರಿಯೂ ಕೂಡ ಸಚಿವ ಸ್ಥಾನ ನಮಗೆ ಸಿಗಬೇಕು ಅಂತ ಇರುವಂಥದ್ದು. HC ಮಹದೇವಪ್ಪ ಇರಬಹುದು, ಜಮೀರ್ ಅಹಮದ್ ಇರಬಹುದು, ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಮಾಜಿ ಸಚಿವರಲ್ಲೇ ಪೈಪೋಟಿ ಹೆಚ್ಚಾಗಿದೆ. ನಮಗೆ ಕೊಡಲಿ, ನಾವು ಹಿರಿಯರಿದ್ದೀವಿ, ನಮ್ಗೆ ಕೊಡಲಿ ಅನ್ನುವಂಥದ್ದು ಒಂದಷ್ಟು ವಾದಗಳಾಗಿರುವಂಥದ್ದು. ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ, HK ಪಾಟೀಲ್ ಇದ್ದಾರೆ. ಮಾಜಿ ಸಚಿವರಲ್ಲಿ ಒಂದು ಪೈಪೋಟಿ ಇರುವಂಥದ್ದು ಸಚಿವ ಸ್ಥಾನಕ್ಕೆ. ಜಮೀರ್ ಅಹಮದ್ ನೋಡಿ, ಸಾಕಷ್ಟು ಪ್ರತಿಭಟನೆಗಳಾಗಿತ್ತು. ಇವರ ಬೆಂಬಲಿಗರಿಂದನೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಅಂದರೆ ಇವರಿಗೆ ಸಚಿವ ಸ್ಥಾನ ಕೈ ತಪ್ಪಬಾರದು ಅನ್ನುವಂಥ ಕಾರಣಕ್ಕೆ ಮಾಜಿ ಸಚಿವರ ಬೆಂಬಲಿಗರಿಂದ ಪ್ರೊಟೆಸ್ಟನ್ನು ಮಾಡಲಾಗಿತ್ತು. ಇದೇ ಕಾರಣಕ್ಕೆ ಹೈಕಮಾಂಡ್ಗೆ ಸಾಕಷ್ಟು ಕೋಪ ಕೂಡ ಬಂದಿತ್ತು ಪ್ರೊಟೆಸ್ಟ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಾರಿ ಯಾರಿಗೆಲ್ಲ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಸಿದ್ಧಪಡಿಸಿರುವಂತಹ ಪಟ್ಟಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಹಾಕಿರುವಂತಹ ಒಂದು ಪಟ್ಟಿ ಏನಿದೆ ಅದಕ್ಕೆ ಓಕೆ ಹೇಳ್ತಾರಾ ಹೈಕಮಾಂಡ್ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಇನ್ನು ಜುಲೈ ಮಧ್ಯಭಾಗದಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಜುಲೈ ಮಧ್ಯಭಾಗದಲ್ಲಿ ವಿಧಾನಮಂಡಲ ಅಧಿವೇಶನ ಇದ್ದು ಲಿಮಿಟೆಡ್ ಸಂಪುಟದೊಂದಿಗೆ ಅಧಿವೇಶನವನ್ನು ಎದುರಿಸೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಯಲ್ಲಿ, ಹೀಗಾಗಿಯೇ 2ನೇ ಕಂತಿನ ಒಂದು ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ. DKಶಿ ವಿವರಿಸಿದ ಮಾನದಂಡವೇ ಹೈಕಮಾಂಡ್ ಮಾನದಂಡ. ಕಟ್ಟುನಿಟ್ಟಿನ ರೂಲ್ಸ್ ಪಾಲಿಸುವವರಿಗೆ DK ಸಂಪುಟದಲ್ಲಿ ಚಾನ್ಸ್ ಸಿಗುತ್ತೆ. ಹೈಕಮಾಂಡ್ನಿಂದ ಆ ಶಾಸಕರ ಪಟ್ಟಿಯೂ ಕೂಡ ಸಿದ್ಧ ಆಗಿರುವಂಥದ್ದು.